ಬಿಜೆಪಿಗೆ ಅಂತ ಅನಿಸಿದ್ರು ಕೂಡ ಈಗ ರಾಜ್ಯದಲ್ಲಿ ಈಗ ಶಿವಶಂಕರ್ ಅವರು ಹೇಳಿದಾಗ ರಾಜ್ಯದಲ್ಲಿ ನಾವು ಹೆಂಗೆ ಜನಗಳ ಭರವಸೆ ಮೂಡಿಸಿದ್ವಿ, ಬಿಜೆಪಿ ಫೇಲ್ಯೂರ್ ಆಗಿದೆ, ಕಾಂಗ್ರೆಸ್ ಇಲ್ಲ ಅದೇನೆ ಕಾಂಗ್ರೆಸ್ ಒಂದು ಆಲ್ಟರ್ನೇಟಿವ್ ಕಾಂಗ್ರೆಸ್ಸೇ ಅಂತ ಇಡೀ ದೇಶದಲ್ಲೂ ಕೂಡ ಅದೇ ಥರ ಮಾಡಿದ್ವಿ. 10 ವರ್ಷ ಮೋದಿಯವರ ಫೇಲ್ಯೂರ್ ಇದೆಯಲ್ಲ, ಅವ್ರು ಒಂದಿನೂ ತಮ್ಮ ಸಾಧನೆ ಹೇಳ್ಕೊಳಕ್ಕಾಗಲಿಲ್ಲ. ಮಂಗಳಸೂತ್ರ, ಕ್ರಿಕೆಟಲ್ಲಿ ಅವ್ರು ಬರ್ತಾರೆ, ಇಲ್ಲಿ ಬುಲ್ಡೋಸ್ ಮಾಡಿಬಿಡ್ತಾರೆ, ರಾಮ ಮಂದಿರ ಹೋಗ್ಬಿಡುತ್ತೆ. ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ತುಂಬ ಒಂದು ಫ್ರಸ್ಟ್ರೇಟೆಡ್ ಪರ್ಸನ್ ಆಗಿ ಅವ್ರ ಭಾಷಣಗಳು ಮಾಡ್ತಾಯಿದ್ರು. ಆದರೆ ನಾವು ಜನಗಳಿಗೆ ಗ್ಯಾರಂಟಿ ಅನ್ನೋದೇ ಇಡೀ ದೇಶದಲ್ಲಿ ನಾವು ಆಗುತ್ತೆ ಅಂತ ಹೇಳಿ ಗ್ಯಾರಂಟಿನ ಬಿಜೆಪಿನ ಒಪ್ಕೊಂಡು ಮೋದಿಗೆ ಗ್ಯಾರಂಟಿ ಅಂತ ಸೇರಿಸ್ಕೊಂಡ್ರು ಅಷ್ಟೇ ಬಿಟ್ಟರೆ ಇದ್ರ ಮೇಲೆ ಚುನಾವಣೆ ಆಗಿದೆ. ಆಮೇಲೆ ಜನಗಳ ತೀರ್ಪು ಏನೇ ಆದರೂ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಆದರೆ ಇಷ್ಟೊಂದು ಫೇಲ್ಯೂರ್ ಆದರೂ ಕೂಡ ಯಾರಾದರೂ ಬಿಜೆಪಿ ಓಟ್ ಹಾಕ್ತಾರೆ, ಬಿಜೆಪಿ ಮತ್ತೆ ಗೆಲ್ಲುತ್ತೆ ಅಂದರೆ ಅದು ಒಂದು ಸರ್ಪ್ರೈಸು, ಮತ್ತು ಅದು ಪ್ರಜಾತಂತ್ರಕ್ಕೆ ಅಂತ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ನಾವು ಹಾಗಾದರೆ ಜನಗಳನ್ನ ನಾವು ಮನವರಿಕೆ ಮಾಡ್ಕೊಳ್ಳಲು ಕರ್ನಾಟಕದಲ್ಲಿ ಹೆಂಗೆ ಮನವರಿಕೆ ಮಾಡ್ಕೊಟ್ವಿ ಆ ಥರ ದೇಶದಲ್ಲಿ ಮನವರಿಕೆ ಮಾಡ್ಕೊಳ್ಳಲು ವಿಫಲ ಆದ್ವಿ ಅಂತ ಅನ್ಸುತ್ತೆ. ಈಗ 2004ರಲ್ಲಿ ಇಂಡಿಯಾ ಶೈನಿಂಗ್ ಅಂತ ಬಿಜೆಪಿ ಅವ್ರು ಬಂದ್ರಲ್ಲ, ಅವಾಗ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗ್ತಾರೆ ಅಂತ ಯಾರಿಗೂ ಗೊತ್ತಿತ್ತಾ? ಜನ ಆಯ್ಕೆ ಮಾಡಿದ ಮೇಲೆ ಸಂಸದರು ಆಯ್ಕೆ ಮಾಡ್ಕೋತಾರೆ ಪ್ರಧಾನಮಂತ್ರಿನ. ಸುಮ್ಮನೆ ಜಸ್ಟ್ ಭಾಷಣ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ಜನಗಳು ಸುಳ್ಳು ಹೇಳಿ ಆದ್ರೂ ಜನಗಳ ಮನಸ್ಸನ್ನು ಗೆಲ್ತೀನಿ ಅನ್ನೋದು ಅದು ಅಲ್ಲ. ಒಳ್ಳೆ ಆಡಳಿತಗಾರ ಆಗಬೇಕು, ಒಳ್ಳೆ ದೂರದೃಷ್ಟಿ ಇರಬೇಕು. ಆ ದೂರದೃಷ್ಟಿ ಒಳ್ಳೆ ಆಡಳಿತಗಾರ ಅಂತ ಮೋದಿ ಅಂತೂ ಅಲ್ವೇ ಅಲ್ಲ. ಅವರು ಭಾಷಣ ಮಾಡ್ತಾರೆ, ಜನಗಳು ಮನಸ್ಸನ್ನು ಗೆಲ್ತಾರೆ, ಸುಳ್ಳು ಹೇಳ್ತಾರೆ. ಮಂಗಳಸೂತ್ರ ಯಾರು ಹೇಳ್ತಾರೆ? ಯಾರು ಭಾಷಣ ಮಾಡ್ತಾರೆ? ಯಾರಾದ್ರೂ ರಾಹುಲ್ ಗಾಂಧಿ ಸುಳ್ಳು ಹೇಳಲ್ಲ. ರಾಹುಲ್ ಗಾಂಧಿ ಒಂದು ಸುಳ್ಳು ಕೇಳಕ್ಕಾಗಲ್ಲ. ಮೋದಿ ಅವರಿಗಿಂತ ದೊಡ್ಡ ನಾಯಕರು ಅಲ್ಲ. ಹೌದು, ಅದರೊಳಗೆ ನಾನು ಒಪ್ಕೊಂತೀನಿ. ಯಾಕಂದ್ರೆ ಮೋದಿ ಸುಳ್ಳು ಹೇಳ್ತಾರೆ, ರಾಹುಲ್ ಗಾಂಧಿ ಸುಳ್ಳು ಹೇಳಲ್ಲ. ಅದೊಂದು ಪ್ರಾಮಾಣಿಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿ. ಮೋದಿ ಎಷ್ಟು ಸುಳ್ಳು ಹೇಳಿ ನಾನು 50 ಪಟ್ಟಿ ಮಾಡಿ ತೋರಿಸ್ಲಿ ಈಗಲೇ. ಯಾರಾದರೂ ಪ್ರಧಾನಮಂತ್ರಿ ಆದವರು ಮಂಗಳಸೂತ್ರ ಬಗ್ಗೆ ಚರ್ಚೆ ಮಾಡ್ತಾರ? ಯಾರಾದರೂ ಗೆದ್ರೆ ಅಲ್ಲ ಮುಸಲ್ಮಾನರಿಗೆ ಮೀಸಲಾತಿ ಕಿತ್ಕೊಂಡು ಕೊಟ್ಬಿಡ್ತಾರೆ, ಎಲ್ಲರದ್ದು ಕಿತ್ಕೊಂಡು ಯಾರು ಪ್ರಧಾನಮಂತ್ರಿ ಮಾತಾಡೋ ಚರ್ಚೆನ ಇಡೀ ದೇಶದಲ್ಲಿ ಎಲ್ಲರೂ ಭಾರತೀಯರು ತಂದಾಗ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ಮಾತಾಡಬೇಕಾದಂತ ಬದ್ಧತೆ ಮೋದಿ ಇರಲಿಲ್ಲ. ಚುನಾವಣೆ ಆಮ್ ಆದ್ಮಿ ಪಾರ್ಟಿ ಈಗಿಂತ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಜನಗಳು.